ನಮಸ್ತೆ. ನಾನು ಮಾರುತಿರಾವ್. ಆ, ಮಣ್ಣಿನ ಬಗ್ಗೆ ಕೆಲಸ ಮಾಡ್ತೇನೆ. ಮಣ್ಣು ಅಂದರೆ ಜೀವಂತ ಮಣ್ಣು. ಸಾಯಿಲ್ ಟ್ರಸ್ಟಿನ ಸದಸ್ಯ. ಇವತ್ತು ಗೆದ್ದಲ ಬಗ್ಗೆ ಒಂದು ವಿಭಿನ್ನ ವಿಷಯವನ್ನು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಸ್ವಲ್ಪ ಗೆದ್ದಲ ಬಗ್ಗೆ ರೈತರಿಗೆ ಅರಿವು ಮೂಡಿಸೋ ಕೆಲಸ ಮಾಡ್ತೇನೆ. ಇವತ್ತು ಒಂದು ಬೇರೆ ಗೊತ್ತಿದ್ದೋ ನಿಮಗೆ ಗೊತ್ತಿರಬೇಕು ಅಥವಾ ಸುಮಾರು ಜನರಿಗೆ ಗೊತ್ತಿಲ್ಲ, ಅದನ್ನು ಹೇಳೋ ಪ್ರಯತ್ನ ಮಾಡ್ತೇನೆ ಮತ್ತು ತೋರಿಸೋ ಪ್ರಯತ್ನ ಮಾಡ್ತೇವೆ. ಇದು ಗೆದ್ದಲದ ಹುತ್ತ. ಈ ಗೆದ್ದಲದ ಹುತ್ತ ಹತ್ತಿರನೇ ಸುಮಾರು ಗೆದ್ದಲಗಳು ನಾವು ಸಾವಯವದ ಅಂಶಗಳನ್ನು ತಿಂದು ಮಣ್ಣಲ್ಲಿ ಸೇರಿಸ್ತವೆ. ಇದು ಗೊಬ್ಬರ. ಇದು ಸಾವಯವ ಅಂಶ. ಇದನ್ನು ಗೆದ್ದಲಗಳು ತಿಂದು, ಅದಕ್ಕೆ ಇದು ಆಹಾರ. ಇದನ್ನು ತಿಂದು ಉತ್ತಮ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡ್ತಾಯಿದ್ದೇವೆ. ಈ ಮಣ್ಣನ್ನು ತೊಗೊಂಡು ನಾವು ಭೂಮಿಗೆ ಬೇರೆ ಕಡೆ ಎಲ್ಲಿ ಫಲವತ್ತತೆ ಇಲ್ಲ ಅದನ್ನು ಸೇರಿಸ್ಬೋದು. ಈ ಭಾಗದಲ್ಲಿ ಹೆಚ್ಚಿನ ಸಾವಯವ ಅಂಶವನ್ನು ಸೇರಿಸ್ತೇವೆ. ಇದನ್ನು ತಿಂದು ಇದು ಮಾಡ್ತದೆ. ಈ ಭಾಗದಲ್ಲಿ ಪೂರ್ತಿ ನೋಡ್ಬೋದು. ಇಲ್ಲೆಲ್ಲ ಗೆದ್ದಲುಗಳು ತಿಂದು ಸಾವಯವ ಅಂಶ ತಿಂದು ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡ್ತದೆ. ಇಲ್ಲಿ ನಾವು ಹಾಗೆ ಸೇರಿಸ್ತಾ ಹೋಗ್ತೇವೆ. ಇದು ನನ್ನ ಮಣ್ಣಿನ ಪಾಠಶಾಲೆಯ ಒಂದು ಅಂಶ. ಇದನ್ನು ರೈತರು ಬಂದಾಗ ತೋರಿಸ್ತೇನೆ. ಇಲ್ಲಿ ನೀವು ನೋಡ್ಬೋದು, ತಿಂದು ಎಲ್ಲ ಇದು ಮಾಡಿದೆ. ಈ ಥರ ಇದು ಏನು ವಿಶೇಷ ಏನಂದರೆ, ಇಲ್ಲಿ ಸಾವಯವ ಅಂಶ ತಿಂದು ಆ ಗೆದ್ದಲು ತನ್ನ ಆಹಾರ ಆಗುತ್ತೆ. ಈ ಸಾವಯವ ಅಂಶ ಇಲ್ಲಿ ಯಾವ ಗೆದ್ದಲು ಬರುತ್ತೆ ಅದಕ್ಕೆ ಆಹಾರ ಆಗುತ್ತೆ. ನಾವು ಇಂಗ್ಲೀಷಲ್ಲಿ ಫುಡ್ ಚೈನ್ ಸಪ್ಲೈ ಅಂತ ಒಂದು ಹೇಳ್ತೇವೆ. ಫುಡ್ ಚೈನ್ ಸಪ್ಲೈ ಅಂದರೆ ಆಹಾರವನ್ನು ಸರಬರಾಜು ಮಾಡೋ ಒಂದು ವಿಭಾಗ. ನಾವು ಇದು ಗೆದ್ದಲು ಏನು ಮಾಡುತ್ತೆ, ಇಲ್ಲಿ ತನ್ನ ಆಹಾರವನ್ನು ಹುಡುಕಿ ಬಂದು ಆಹಾರವನ್ನು ತಿಂದು ಆ ಆಹಾರವನ್ನು ನಾನು ತೋರಿಸಿದ ಹುತ್ತಕ್ಕೆ ಸರಬರಾಜು ಮಾಡುತ್ತೆ. ಆ ಹುತ್ತದಲ್ಲಿ ಬೇರೆ ಬೇರೆ ಪ್ರಕಾರದ ಗೆದ್ದಲುಗಳಿರ್ತವೆ. ಅಲ್ಲೇ ಹೋಗೋಣ. ಇಲ್ಲಿ ತೀರಾ ಹತ್ತಿರ ಇದೆ ಈ ಹುತ್ತ. ಇದು ಕೂಡ ಹುತ್ತನೇ. ಇದೆಲ್ಲ ಒಂದೇ ಹುತ್ತದ ಭಾಗ. ಇಲ್ಲಿ ಏನಿರುತ್ತೆ ಅಂದರೆ ಬೇರೆ ಪ್ರಕಾರದ ಗೆದ್ದಲುಗಳಿರ್ತವೆ. ಒಂದು ಭೂಮಿ ಒಳಗಡೆ ಹೋಗಿ ಗಣಿಗಾರಿಕೆ ಮಾಡುತ್ತೆ, ಮೈನಿಂಗ್ ಮಾಡುತ್ತೆ. ಆ ಖನಿಜಗಳನ್ನು ಮೇಲೆ ತರುತ್ತೆ. ಆ ಖನಿಜದ ಅಂಶಗಳಿಂದ ಈ ಹುತ್ತ ತಯಾರಾಗಿರುತ್ತೆ. ಒಂದು ಮೈನಿಂಗ್ ಮಾಡೋದು, ಗಣಿಗಾರಿಕೆ ಮಾಡೋ ಬೇರೆ ಪ್ರಕಾರದ ಗೆದ್ದಲು. ರಾಣಿ ಇರುತ್ತೆ. ರಾಣಿ ಬಗ್ಗೆ ಸುಮಾರು ಗೊತ್ತಿದೆ, ರಾಣಿ ಕೆಲಸ ಏನಂತ. ಆಮೇಲೆ ಈ ಹುತ್ತವನ್ನು ಕಟ್ಟೋಕ್ಕೆ ನಮ್ಮ ಸಿವಿಲ್ ಇಂಜಿನಿಯರ್ಸ್ ಇರ್ತಾರೆ. ಆಮೇಲೆ ಕಟ್ಟಡ ತಯಾರಿ ಮಾಡೋ ಕೆಲಸಗಾರರಿರ್ತಾರೆ. ಆ ಗೆದ್ದಲು ಬೇರೆ. ಇನ್ನೊಂದು ಗೆದ್ದಲು ಏನು ಮಾಡುತ್ತೆ, ಕಟ್ಟಿರೋ ಮನೆಯನ್ನು ಕಾಪಾಡೋದು. ಈ ಹುತ್ತವನ್ನು ಕಾಪಾಡೋಕ್ಕೆ ಸೈನಿಕರ ಥರ ಕೆಲವು ಗೆದ್ದಲುಗಳಿರ್ತವೆ. ಒಂದು ಆಹಾರ ಸರಬರಾಜು ಮಾಡೋ ಗೆದ್ದಲು, ಇನ್ನೊಂದು ಗಣಿಗಾರಿಕೆ ಮೈನಿಂಗ್ ಮಾಡೋ ಗೆದ್ದಲುಗಳು, ಖನಿಜ ತಂದು ಮೇಲೆ ಕೊಡೋ ಗೆದ್ದಲುಗಳು. ಆಮೇಲೆ ಇದನ್ನು ಹುತ್ತವನ್ನು ಕಟ್ಟೋದು, ಕಟ್ಟಡ ಕಾರ್ಮಿಕರು ಏನಿರ್ತಾರೆ ಆ ಥರದ ಗೆದ್ದಲುಗಳು. ಆಮೇಲೆ ಅದರಲ್ಲೇ ಬೇರೆ ಬೇರೆ ಡಿವಿಷನ್ ಇರ್ತವೆ. ಸಿವಿಲ್ ಇಂಜಿನಿಯರ್ಸ್ ಇರ್ತಾರೆ, ಕಾಮಗಾರರು ಇರ್ತಾರೆ, ಬೇರೆ ಬೇರೆದು. ಆಮೇಲೆ ಇದನ್ನು ಕಾಪಾಡೋ ಸೈನಿಕರ ಥರ ಕೆಲಸ ಮಾಡೋ ಗೆದ್ದಲುಗಳು. ಈ ಎಲ್ಲ ಗೆದ್ದಲುಗಳಿಗೆ ಆಹಾರ ಸರಬರಾಜು ಆ ಭಾಗದಿಂದ ಆಗುತ್ತೆ. ಇವು ಯಾವ ಆಹಾರವನ್ನು ತಯಾರಿ ಮಾಡೋದಿಲ್ಲ. ಆಹಾರವನ್ನು ಆ ಗೆದ್ದಲುಗಳು ತಂದು ಸರಬರಾಜು ಮಾಡ್ತವೆ. ಇದಕ್ಕೆ ನಾವು ಫುಡ್ ಚೈನ್ ಸಪ್ಲೈ ಅಂತ ಹೇಳ್ತೇವೆ. ಆಹಾರ ಸರಬರಾಜು ಒಂದು ವ್ಯವಸ್ಥೆ. ಇದರಿಂದ ನಾವು ರೈತರು ಏನು ಕಲಿಬೇಕಂದ್ರೆ, ಈ ಆಹಾರ ಸರಬರಾಜು ಪದ್ಧತಿಯನ್ನು ನಾವು ಕಲಿಬೇಕು. ಹೇಗೆ ಅಂದರೆ, ನಾವು ಇದು ನಮ್ಮ ಹೊಲ, ತೋಟ, ಗದ್ದೆ ಏನಾದರೂ ಅಂದ್ಕೊಳ್ಳಿ. ಇದರಲ್ಲಿ ಬೆಳೆದಿದ್ದನ್ನು ಮೊದಲು ನಾವು ತಿನ್ನಬೇಕು. ಗೆದ್ದಲು ಬಂದು ತನ್ನ ಆಹಾರವನ್ನು ಈ ಭಾಗದಲ್ಲಿ ತಾನು ತಿನ್ನುತ್ತೆ. ನಾವು ರೈತರ ನಾವು ಬೆಳೆದಿದ್ದು ಉತ್ತಮವಾದ ಆಹಾರವನ್ನು ನಾವು ತಿಂದು ಮಿಕ್ಕಿದ್ದನ್ನು ಈ ಗೆದ್ದಲು ಹೇಗೆ ಸರಬರಾಜು ಮಾಡ್ತಾಯಿದೆ, ಆಗ ಹುತ್ತವನ್ನು ನಾವು ಮಾಡೆಲ್ಲಾಗಿ ಶಹರ ಅಂತ ಗ್ರಾಹಕರಿಗೆ ಒಂದು ಊರು, ಹಳ್ಳಿ, ಪಟ್ಟಣ
ಅಥವಾ ಸಿಟಿ ಬೆಂಗಳೂರಂಥ ಸಿಟಿಗೆ ಸರಬರಾಜು ಮಾಡೋ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ನಾವು ರೈತರು ನಾವೇ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ಬೆಳೆದಿದ್ದನ್ನು ನಾವು ಮೊದಲು ತಿಂದು ಉತ್ತಮವಾದ ಆಹಾರವನ್ನು ನಾವು ತಿಂದು ಇದನ್ನು ನಾವೇ ಸರಬರಾಜು ಮಾಡೋ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಅದನ್ನು ಹೇಗೆ ಮಾಡಬೇಕು ಅದನ್ನು ನೀವು ವಿಚಾರ ಮಾಡಿ ನಾವು ಬೆಳೆದಿದ್ದರಿಂದ ಮೊದಲು ನಾವು ತಿಂದು ಅದನ್ನು ಸರಬರಾಜು ಮಾಡೋ ವ್ಯವಸ್ಥೆಗಳನ್ನು ಮಾಡಬೇಕು. ಇವಾಗ ಏನಾಗಿದೆ ಅಂದರೆ ನಾವು ಬೆಳೆದದ್ದನ್ನು ಉತ್ತಮವಾದ ಆಹಾರವನ್ನು ನಾವು ರೈತರು ಎಲ್ಲರೂ ಅಂತ ಹೇಳಲ್ಲ, ಒಂದು 50ರಿಂದ 60 ಅಥವಾ 70% ರೈತರು ತಾವು ಬೆಳೆದ ಉತ್ತಮವಾದ ಆಹಾರವನ್ನು ಮಾರ್ಕೆಟ್ಗೆ ಕಳಿಸ್ತಾರೆ. ಉಳಿದಿದ್ದನ್ನು ಲಾಸ್ಟ್ ಸ್ಟೇಜ್ ಏನು 3rd ಗ್ರೇಡ್ 4th ಗ್ರೇಡ್ ಏನಿದೆಯಲ್ಲ ಆಹಾರವನ್ನು ನಾವು ತಿಂತೇವೆ. ಮಾರಾಟಕ್ಕೆ ಒಳ್ಳೆಯದನ್ನು ಮಾವಿನ ಹಣ್ಣು ತೊಗೊಂಡ್ರೆ ಈ ಸೀಸನ್ ಬರುತ್ತೆ, ಒಳ್ಳೊಳ್ಳೆ ಮಾವಿನ ಹಣ್ಣು ಗ್ರೇಡಿಂಗ್ ಮಾಡಿ ಮಾರ್ಕೆಟಿಗೆ ಕಳಿಸ್ತಾರೆ. ಕೊನೆ ಗ್ರೇಡ್ ಇರೋದು ನಾವು ತಿಂತೇವೆ. ಅದನ್ನು ಬಿಟ್ಟು ಮೊದಲು ಉತ್ತಮವಾದದ್ದನ್ನು ನಾವು ತಿಂದು ಸರಬರಾಜು ವ್ಯವಸ್ಥೆಗಳನ್ನು ನಾವೇ ಮಾಡಬೇಕು. ನಾವು ಮಾಡದಿದ್ರೆ ಏನಾಗುತ್ತೆ, ಬೇರೆ ಬೇರೆ ವಿವಿಧ ಹಂತಗಳಲ್ಲಿ ಹೋಗುತ್ತೆ. ನಮ್ಮ ಲಾಭ ಏನಿದೆ ಅಲ್ಲ, ಒಂದು APMC ಕಳಿಸ್ತೇವೆ, ಮಾರುಕಟ್ಟೆ ಕಳಿಸ್ತೇವೆ, ಅಲ್ಲಿ ಒಂದಾಗುತ್ತೆ. ಇನ್ನೊಂದು ಅಲ್ಲಿಂದ ದಲ್ಲಾಳಿಗಳು ತೊಗೋತಾರೆ, ದಲ್ಲಾಳಿಗಳಂದ್ರೆ ಡೀಲರ್ಸು, ಸಬ್ ಡೀಲರ್ಸು, ಈ ಥರ ಒಂದು 5-6 ಚೈನ್ ಆಗುತ್ತೆ. ಆ ಚೈನಲ್ಲಿ ನಮ್ಮ ಬೆಳೆದ ಆಹಾರದ ಕ್ವಾಲಿಟಿ ಕೂಡ ಲಾಸ್ಟ್ ಗ್ರಾಹಕರಿಗೆ ತಲುಪೋವರೆಗೆ ಆ ಕ್ವಾಲಿಟಿ ಇರಲ್ಲ. ಆಮೇಲೆ ನಮಗೆ ಲಾಭಾಂಶ ಏನಿದೆ ಅದರ ಹರಿದು ಹಂಚಿ ಹೋಗಿಬಿಡುತ್ತೆ. ನಮಗೆ ಸಿಗೋದೇ ಪೀನಟ್ಸ್ ಅಂತ ಇದರಲ್ಲಿ ಹೇಳ್ತಾರೆ ಇಂಗ್ಲೀಷಲ್ಲಿ. ಆ ಥರ ನಮಗೇನು ಲಾಭನೇ ಉಳಿಯಲ್ಲ. ನಾವು ಬೆಳೆದಿದ್ದು ನಮ್ಮ ಇದಕ್ಕೆ ಯಾವ ಲಾಭ ಉಳಿಯೋದಿಲ್ಲ. ಅದ್ರ ಬದಲು ಈ ಗೆದ್ದಲಿಂದ ನಾವು ಒಂದು ಆಹಾರ ಸರಬರಾಜು ಮಾಡೋ ವ್ಯವಸ್ಥೆಯನ್ನು ನಾವೇ ಮಾಡ್ಕೋಬೇಕು. ನಮ್ಮ ಫುಡ್ ಚೈನ್ ಸಪ್ಲೈ ನಮ್ಮಲ್ಲೇ ಇರಬೇಕು. ಇದನ್ನು ಗೆದ್ದಲಿಂದ ಕಲಿಬೇಕಂತ ನಾನು ಕೋರ್ಕೋತೇನೆ ಎಲ್ಲ ರೈತರಿಗೆ. ಇದನ್ನು ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ಈ ಥರದ ವ್ಯವಸ್ಥೆಗಳನ್ನು ನಾವೇ ನಮ್ಮ ತೋಟದ ನಾವು ಏನು ಬೆಳಿತೇವೆ, ತರಕಾರಿಗಳನ್ನು ಬೆಳಿತೇವೆ, ಹಣ್ಣುಗಳನ್ನು ಬೆಳಿತೇವೆ, ಅದನ್ನು ನಾವೇ ಗ್ರಾಹಕರಿಗೆ ತಲುಪಿಸೋ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೋತೇವೆ. ಇದನ್ನು ತಾವು ಕಲಿಬೇಕಂತ ನಾನು ಕೋರ್ಕೋತೇನೆ. ಧನ್ಯವಾದಗಳು. ನಮಸ್ಕಾರ.